ಹೆಸರು ಬರೀ ತಿಮ್ಮಕ್ಕ, ಬಟ್ ಮರಗಳನ್ನು ನೆಟ್ಟ ಮೇಲೆ ಸಾಲು ಮರದ ತಿಮ್ಮಕ್ಕ. ಬಟ್ ಪ್ರಖ್ಯಾತಿ ಗಳಿಸಿದ ಮೇಲೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ. ಏನಂತಾರೆ? ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಲ್ಲಿ ಇವರು ಹುಟ್ಟಿದ್ದು. ಓಕೆ, ಬಟ್ ಮದುವೆ ಆಗಿದ್ದು ಈ ಹುಲಿಕಲ್ ಅಂತ, ಮಾಗಡಿ ಹುಲಿಕಲ್. ಹುಟ್ಟಿದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು, ಬಟ್ ಮದುವೆ ಆಗಿದ್ದು ಹುಲಿಕಲ್. ಇವರ ಗಂಡನ ಹೆಸರು ಇವರ ಗಂಡನ ಹೆಸರು ಬಿಕ್ಕಳ ಚಿಕ್ಕಯ್ಯ ಅಂತ. ಬಿಕ್ಕಳ ಚಿಕ್ಕಯ್ಯ ಅವ್ರ ಗಂಡನ ಹೆಸರು. ಇವ್ರ ಗಂಡ ಆ್ಯಕ್ಚುಲಿ ನೋಡಿ, ಸಾಲು ಮರದ ತಿಮ್ಮಕ್ಕನವರು ಅವ್ರ ಗಂಡ ಮಾಡ್ತಿದ್ದಂಥ ಕೆಲಸವನ್ನು ಮುಂದುವರಿಸ್ಕೊಂಡಿದ್ರು. ಬಟ್ ಈ ಎಫಾರೆಸ್ಟೇಷನ್ ಆ್ಯಕ್ಟಿವಿಟಿ ಇದೆಯಲ್ಲ, ಈ ಮರಗಳನ್ನು ನೆಡ್ತಕ್ಕಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಶುರು ಮಾಡಿದ್ದು ಅವ್ರ ಹಸ್ಬೆಂಡ್ ಬಿಕ್ಕಳ ಚಿಕ್ಕಯ್ಯ. ಬಿಕ್ಕಳ ಚಿಕ್ಕಯ್ಯ ಏನು ಮಾಡ್ತಾಯಿದ್ರು ಅಂದರೆ, ಈ ಮಾಗಡಿಯಿಂದ ಕುದೂರು, ಮಾಗಡಿಯಿಂದ ನೀವು ಕುದೂರುದು ನ್ಯಾಷನಲ್ ಹೈವೇ ಹೋಗಿದೆ. ನ್ಯಾಷನಲ್ ಹೈವೇ 94 ಅದು. ಮಾಗಡಿಯಿಂದ ನೀವು ಕುದೂರ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಹುಲಿಕಲ್ ಬರುತ್ತೆ. ಹುಲಿಕಲ್ ಇವರು ಗಂಡನೂರು. ಆ ಹುಲಿಕಲ್ಲಿಂದ ಕುದೂರ್ದು ಸ್ಟೇಟ್ ಹೈವೇ ಇದೆ. ನ್ಯಾಷನಲ್ ಹೈವೇ ಅಲ್ಲ, ಸಾರಿ, ಸ್ಟೇಟ್ ಹೈವೇ 94, SH 94 ಹೋಗುತ್ತೆ ಸ್ಟೇಟ್ ಹೈವೇ. ಅಲ್ಲಿ ಈ ಹೈವೇ ರೋಡ್ ಪಕ್ಕದಲ್ಲಿ 4.5 ಕಿಲೋಮೀಟ್ರು ಆಲದ ಮರ ನೆಟ್ಟಿದ್ರು. ಮರ ನೆಟ್ಟಿರಲ್ಲ, ಗಿಡ ನೆಟ್ಟಿರ್ತಾರೆ. ಆಲದ ಮರ ನೆಟ್ಟು 4.5 ಕಿಲೋಮೀಟರ್ ಅಂದರೆ ಸ್ಟೇಟ್ ಹೈವೇನಲ್ಲಿ ಹುಲಿಕಲ್ ಟು ಕುದೂರು. SH 94 ಸ್ಟೇಟ್ ಹೈವೇನಲ್ಲಿ 4.5 ಕಿಲೋಮೀಟರ್ ಉದ್ದ. ಪ್ಲೀಸ್ ಕೇಳಿಸ್ಕೊಳ್ಳಿ. 385 ಆಲದ ಮರದ ಸಸ್ಯಗಳನ್ನು ಇಟ್ಟಿದ್ರು. ಅವ್ರ ಗಂಡ ಪ್ರತಿದಿನ ಅವ್ರು ನೀರು ಹಾಕೋದು. ಗಂಡ ಒಬ್ಬನೇ ಆಗ್ತಾನಂತ ಸಾಲು ಮರದ ತಿಮ್ಮಕ್ಕ. ಬಟ್ ಸಾಲು ಮರದ ತಿಮ್ಮಕ್ಕ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ನೀವು ಆಗ ಸಸ್ಯಗಳನ್ನು ಇಟ್ಟಿರ್ತಾರಲ್ಲ, ಈ ದನ ಕರುಗಳನ್ನು ಮೇಯಿಸ್ತಾ ಇದ್ರು, ಸಸ್ಯಗಳನ್ನು ತಿನ್ಕೊಂಡ್ಬಿಡ್ತವೆ ಅಂಥೇಳಿ ಈ ಮುಳ್ಳಿನ ಗಿಡ ಬರುತ್ತಲ್ಲ, ಮುಳ್ಳಿನ ಗಿಡ ಮುರ್ಕೊಂಡೋಗಿ ಸುತ್ತ ಅದಕ್ಕೆ ಫೆನ್ಸಿಂಗ್ ಮಾಡೋದು. ಅಂತರದಲ್ಲಿ ಅವ್ರ ಗಂಡ ತೀರ್ಕೊಂಡ್ರು, ಬಟ್ ಇವ್ರ ಕೆಲಸ ಮುಂದುವರ್ಸೋದು. 4.5 ಕಿಲೋಮೀಟರ್ ಅವ್ರ ಗಂಡ ನೆಟ್ಟಿದ್ದು 385 ಆಲದ ಮರಗಳು. ಬಟ್ ಇವರು ಅದನ್ನು ಕಂಟಿನ್ಯೂ ಮಾಡಿ ಸಾಯೋದ್ರೊಳಗಡೆ 8,000ಕ್ಕೂ ಹೆಚ್ಚು ಬ್ಯಾನಿನ್ ಟ್ರೀಗಳನ್ನು ಪ್ಲಾಂಟ್ ಮಾಡಿದ್ರು. ಈ ಜೀವಿತಾವಧಿಯಲ್ಲಿ 8,000ಕ್ಕೂ ಹೆಚ್ಚು ಆಲದ ಮರಗಳನ್ನು ಬೆಳೆಸಿದ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ. ಆಯಿತಾ? ಬಟ್ ಅವರು ಹುಟ್ಟಿದ ಡೇಟ್ ಬರೆದಿಟ್ಕೊಂಡಿರಲಿಲ್ಲ ಯಾವತ್ತು, ಅವತ್ತಿನ ಕಾಲದಲ್ಲಿ ಗೊತ್ತಿರಲಿಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಅವ್ರು ಸತ್ತಾಗ ಅವ್ರ ಏಜು 114. ತೀರ್ಕೊಂಡಾಗ ಅವ್ರ ಏಜ್ 114, 114 ಇಯರ್ಸ್. ನಿಜಾನ ಸರ್? ಗೊತ್ತಿಲ್ಲ, ಇರ್ಬೋದು ಅಥವಾ ಒಂದು 5 ± 5 ಇರ್ಬೋದು. ಬಟ್ 100 ಇಯರ್ಸ್ದು ಗ್ಯಾರಂಟಿ. ಆಯಿತಾ? 2022ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ಪರಿಸರ ರಾಯಭಾರಿಯನ್ನಾಗಿ ಸೆಲೆಕ್ಟ್ ಮಾಡಿದೆ. ಶಿ ವಾಸ್ ಎನ್ವಿರಾನ್ಮೆಂಟ್ ಅಂಬಾಸಿಡರ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ನಂಬರ್ 1. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. ಆಯ್ತಾ? ಪ್ರತಿ ವರ್ಷ BBC ಚಾನೆಲ್ ಅವರು BBC 100 ವಿಮೆನ್ ಪಟ್ಟಿ ರಿಲೀಸ್ ಮಾಡ್ತಾರೆ. ಜಗತ್ತಿನ 100 ಸ್ಫೂರ್ತಿದಾಯಕ ಮಹಿಳೆಯರು. 2016ರಲ್ಲಿ BBC 100 ವುಮೆನ್ ಪಟ್ಟಿಯಲ್ಲಿ ಸಾಲು ಮರದ ತಿಮ್ಮಕ್ಕ ಒಬ್ರು. ಹಂಪಿ ವಿಶ್ವವಿದ್ಯಾನಿಲಯ 2010ರಲ್ಲಿ ನಾಡೋಜ ಪ್ರಶಸ್ತಿ. 1995ರಲ್ಲಿ ಯಾವೆಲ್ಲ ವ್ಯಕ್ತಿಗಳು ತಳಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿ ಸುಧಾರಣೆಗಳನ್ನು ತರಬಲ್ಲರೋ ಅವರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಸಿಗುತ್ತೆ. 1995ರಲ್ಲಿ ನ್ಯಾಷನಲ್ ಸಿಟಿಸನ್ಸ್ ಅವಾರ್ಡ್. ಅರಣ್ಯೀಕರಣ ಚಟುವಟಿಕೆಗಳನ್ನು ಗುರುತಿಸಿ 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ. ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಸರ್, ಅಮೆರಿಕ ಸರ್ಕಾರ ಲಾಸ್ ಏಂಜಲೀಸ್ ಅಲ್ಲಿ ಇವ್ರ ಹೆಸರು ಒಂದು ಸಂಸ್ಥೆ ಕಟ್ಟಿದೆ, ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅಂತ. ಅಮೆರಿಕ ಸರ್ಕಾರ
ಸೊ ಇನ್ನೂ ಮುಗ್ದಿಲ್ಲ, ಇದೆ ನೋಡಿ ಇಲ್ಲಿ. ಮತ್ತೆ ಇಲ್ಲಿ ಕರ್ನಾಟಕ ಸರ್ಕಾರ ಒಂದು ಇತ್ತೀಚೆಗೆ ಒಂದು ಘೋಷಣೆ ಇದೆ, ತುಂಬ ಹಳೆದ ಘೋಷಣೆ ಇದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಎಸ್ಟಾಬ್ಲಿಷ್ ಮಾಡಬೇಕು. ಇದು ಕರ್ನಾಟಕ ಸರ್ಕಾರದ ನಿರ್ಧಾರ. ಎವ್ರಿ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಅಂತ ಎಸ್ಟಾಬ್ಲಿಷ್ ಆಗಿರುತ್ತೆ. ಆಯ್ತಾ? 2019 ಕೇಳಿಸ್ಕೊಳ್ಳಿ, ನಿಮಗೆ ಈ ಬಾಗೇಪಲ್ಲಿ ಹಲಗೂರು ರೋಡ್ ಬರುತ್ತೆ. 2019 ಬಾಗೇಪಲ್ಲಿಯಿಂದ ಹಲಗೂರು ಆ ರೋಡನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ಆದರೆ ಆ ರೋಡ್ ಎಕ್ಸ್ಪ್ಯಾಂಡ್ ಮಾಡುತ್ತೆ ಅನ್ನೋದಾದರೆ, ನೀವು ರೋಡ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಅಲ್ಲಿ ಸಾಲು ಮರದ ತಿಮ್ಮಕ್ಕ ಮರಗಳು ನೆಟ್ಟಿರ್ತಕ್ಕಂಥ ಮರಗಳು ಹಾಳಾಗ್ತವೆ ಅನ್ನೋ ಕಾರಣಕ್ಕೆ ಇಡೀ ಮ್ಯಾಪನ್ನು ಚೇಂಜ್ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿ ಆ ಮರ ಉಳಿಸ್ಕೋಬೇಕು ಅಂತ. ಇವ್ರು ತೀರ್ಕೊಂಡ್ಮೇಲೆ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ, ಭಾಳ ಚೆನ್ನಾಗಿದೆ ಇದು. ತೀರ್ಕೊಂಡಾಗ ಇವ್ರ ವಯಸ್ಸು 114. ಸರ್, ಕರ್ನಾಟಕದ ಪ್ರತಿಷ್ಠಿತ ಸ್ಥಳಗಳಲ್ಲಿ 114 ಆಲದ ಮರಗಳನ್ನು ಸರ್ಕಾರ ನೆಡುತ್ತೆ, ಪ್ರತಿಷ್ಠಿತ ಸ್ಥಳಗಳಲ್ಲಿ. ಜೊತೆಗೆ ಒಂದು ಸ್ಮಾರಕ ನಿಧಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಮೆಮೋರಿಯಲ್ ಫಂಡ್ ಅಂತ. ಅಂದರೆ ಮೆಮೋರಿಯಲ್ ಫಂಡ್ ಏನು ಹೇಳುತ್ತೆ ಅಂದರೆ, ಇನ್ನು ಮುಂದೆ ಯಾರು ಪರಿಸರ ಸಂರಕ್ಷಣೆಗೋಸ್ಕರ ಪ್ರಯತ್ನಗಳನ್ನು ಮಾಡ್ತಾರೋ ಅಂಥವ್ರಿಗೆ ಸಾಲು ಮರದ ತಿಮ್ಮಕ್ಕರ ಹೆಸರಲ್ಲಿ 1 ಕೋಟಿ ರೂಪಾಯಿ ಫಂಡನ್ನು ಸರ್ಕಾರ ಎಸ್ಟಾಬ್ಲಿಷ್ ಮಾಡಿದೆ. ಇದನ್ನೇ ಮೆಮೋರಿಯಲ್ ಫಂಡ್ ಅಂತ ಕರೀತಾರೆ, ಸ್ಮಾರಕ ನಿಧಿ. ಇದು ಮಾಹಿತಿ ಕಲೆ ಹಾಕೋದು ಹೆಂಗ್ ಬೇಕಾದ್ರೂ ಓದ್ಬೋದು, ಆದರೆ ಕ್ರಮಬದ್ಧವಾಗಿ, ಯೋಜನಾಬದ್ಧವಾಗಿ, ಕ್ಲಾರಿಟಿ ಇಟ್ಕೊಂಡು, ಯಾವುದೇ ಸಂಶಯಗಳಿಲ್ಲದೆ ಕಾನ್ಫಿಡೆಂಟಾಗಿ ಯಾರು ಓದ್ತಾರಲ್ಲ ಅವ್ರು ಪಾಸ್ ಆಗ್ತಾರೆ.